ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟ ಕೊಡ್ತೀರ ಆ ತರ ಇದ್ರೆ. ಒಂದೇ ನಿಮಿಷ ಸರ್, ಸರ್ ರಾಜೀನಾಮೆ ಸರ್, ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಏನ್ ಸತ್ಯ? ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ? ಯಾಕೆ ಹೈಕಮಾಂಡ್ ನಾನು ಮುಖ್ಯಮಂತ್ರಿಗಳು ಒತ್ತಡ ಇದೆಯಾ ಸರ್? ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್? ಹೈಕಮಾಂಡ್ ಡೈರೆಕ್ಷನ್ ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ. ಈಗಾಗಲೇ ನಾವು ಸಚಿವ ರಾಜಣ್ಣ ಅವ್ರನ್ನು ಕೂಡ ರಾಜಣ್ಣ ರಿಯಾಕ್ಷನ್ ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟ ಕೊಡ್ತೀರ ಆ ತರ ಇದ್ರೆ. ಒಂದೇ ನಿಮಿಷ ಸರ್, ಸರ್ ರಾಜೀನಾಮೆ ಸರ್, ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಏನ್ ಸತ್ಯ? ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ? ಯಾಕೆ ಹೈಕಮಾಂಡ್ ನಾನು ಮುಖ್ಯಮಂತ್ರಿಗಳು ಒತ್ತಡ ಇದೆಯಾ ಸರ್? ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್? ಹೈಕಮಾಂಡ್ ಡೈರೆಕ್ಷನ್ ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ. ಈಗಾಗಲೇ ನಾವು ಸಚಿವ ರಾಜಣ್ಣ ಅವ್ರನ್ನು ಕೂಡ ರಾಜಣ್ಣ ರಿಯಾಕ್ಷನ್ ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟ ಕೊಡ್ತೀರ ಆ ತರ ಇದ್ರೆ. ಒಂದೇ ನಿಮಿಷ ಸರ್, ಸರ್ ರಾಜೀನಾಮೆ ಸರ್, ತಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಏನ್ ಸತ್ಯ? ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ರಾಜೀನಾಮೆ ಕೊಡ್ತಾ ಇದ್ದೀರಾ? ಯಾಕೆ ಕೊಡ್ತೀರ? ಹೈಕಮಾಂಡ್ ನಾನು ಮುಖ್ಯಮಂತ್ರಿಗಳು ಒತ್ತಡ ಇದೆಯಾ ಸರ್? ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್? ಹೈಕಮಾಂಡ್ ಡೈರೆಕ್ಷನ್ ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ. ಈಗಾಗಲೇ ನಾವು ಸಚಿವ ರಾಜಣ್ಣ ಅವ್ರನ್ನು ಕೂಡ ರಾಜಣ್ಣ ರಿಯಾಕ್ಷನ್